Hello, good morning, my dear students. So, last class Ali, we had discussed regarding the redox reaction chapters and also had given some homework to solve. So, most of you have solved and sent me the answer. Very good. So, this is all with respect to redox reaction. And today's class will start with the new chapter called as hydrocarbons. So, ಏನಿದು ಹೈಡ್ರೋಕಾರ್ಬನ್ ಅಂದ್ರೆ ಹೈಡ್ರೋಕಾರ್ಬನ್ ಅಂದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ ಹೈಡ್ರೋ ಅಂದ್ರೆ ಹೈಡ್ರೋಜನ್ ಅಂತ ಕಾರ್ಬನ್ ಅಂದ್ರೆ ಕಾರ್ಬನ್ ಎಲಿಮೆಂಟ್ ಸೊ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಎಲಿಮೆಂಟ್ಸ್ ಆರ್ ಸೆಟ್ ಟು ಬಿ ಆಸ್ ವಾಟ್ ಹೈಡ್ರೋಕಾರ್ಬನ್ ಸೊ ಹೆಸರೊಳಗೆ ಆನ್ಸರ್ ಅದ ಹೈಡ್ರೋ ಅಂದ್ರೆ ಹೈಡ್ರೋಜನ್ ಕಾರ್ಬನ್ ಅಂದ್ರೆ ಕಾರ್ಬನ್ ಎಲಿಮೆಂಟ್ ಸೊ ಇವೆರಡು ಕಂಬೈನ್ ಆದಾಗ ಬರುವಂತ ಕಂಪೌಂಡ್ ಏನ್ ಕರಿತೀವಿ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಸೊ ಅ ಕಂಪೌಂಡ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಈಸ್ ನೋನ್ ಆಸ್ ವಾಟ್ hydrocarbon. Very simple definition. So hydrocarbons are nothing but the compounds which contain carbon and hydrogen. Now this hydrocarbon is classified. So classification of hydrocarbons ನೋಡಬಹುದು ಇಲ್ಲಿ. It is classified into two main classes. ಯಾವ್ದದು ಅಸೈಕ್ಲಿಕ್ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಲಿಫೆಟಿಕ್ ಅಂತ ಕರಿತೀವಿ ಅವ್ರ ಕಾಮನ್ ಆಗಿ ಓಪನ್ ಚೈನ್ ಕಂಪೌಂಡ್ಸ್ ಅಂತ ಕರಿತೀವಿ ನೋಡ್ರಿ ವಿದ್ಯಾರ್ಥಿಗಳು ಇವೆಲ್ಲ 10th ಒಳಗೆ ನೀವು ಓದಿರಿ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಒಳಗ ಸೊ ಇಟ್ ಇಸ್ ಅ ರಿವಿಷನ್ ಫಾರ್ ಯು right? So hydrocarbon is mainly classified into acyclic or aliphatic or open chain compounds. This is first classification. Second classification, it is classified into carbocyclic or cyclic compounds, right? Ega aliphatic compounds are further classified into alkenes and alkynes, whereas the cyclic carbon compounds are classified into alicyclic and aromatic. ಹೌದಾ ಸೊ ದಿಸ್ ಅಲಿಸೈಕ್ಲಿಕ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇಂಟು cycloalkenes and cycloalkynes, right? So this is the general classification of hydrocarbons. So hydrocarbons first two, it is classified into two main classes, that is called as aliphatic compounds or cyclic compounds. This is also called as closed chain compounds ಅಂತ ಕರಿತೀವಿ, right? So cyclic compounds ಗೆ ಏನು ಕರಿಬಹುದು closed chain compounds ಅಂತ ಕರಿಬಹುದು. This aliphatic is further classified into alkenes and alkynes. This closed chain compounds is further classified into alicyclic compounds and aromatic compounds. Alicyclic compounds are further classified into cycloalkenes ಮತ್ತೆ cycloalkynes. So ಹಾಗಿದ್ರೆ ಒನ್ ಬೈ ಒನ್ ನೋಡೋಮಂತ ವಾಟ್ ಈಸ್ ಮೆಂಟ್ ಬೈ ದಿಸ್ ಕ್ಲಾಸಿಫಿಕೇಶನ್ ಡಿಫರೆಂಟ್ ಮೆಥಡ್ಸ್ ಆಫ್ ಕ್ಲಾಸಿಫಿಕೇಶನ್. ಮೊದಲೇದು ಅಸೈಕ್ಲಿಕ್ ಅಥವಾ ಅಲಿಫೆಟಿಕ್ ಕಂಪೌಂಡ್ಸ್ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓಪನ್ ಚೈನ್ ಕಂಪೌಂಡ್ಸ್. ನೋಡ್ರಿ ವಿದ್ಯಾರ್ಥಿಗಳೇ ಇದಕ್ಕೆ ಓಪನ್ ಚೈನ್ ಅಂತ ಎದಕ್ಕೆ ಕರಿತೀವಿ ಅಂತಂದ್ರೆ ಓಪನ್ ಚೈನ್ ನೀವು ಓಪನ್ ಮಾಡಿದಾಗ ಹೆಂಗಾಗುತ್ತೆ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಸ್ಟ್ರೇಟ್ ಚೈನ್ ಅಥವಾ ಲೀನಿಯರ್ ಸ್ಟ್ರಕ್ಚರ್. ಸೊ ಹೀಗೆ ಅಲಿಫೆಟಿಕ್ ಕಂಪೌಂಡ್ ಅಥವಾ ಅಲಿಫೆಟಿಕ್ ಹೈಡ್ರೋಕಾರ್ಬನ್ is an organic compound containing hydrogen and carbon atoms that are usually linked together in a form of a straight chain, right? So ಅದಕ್ಕೆ ಏನ್ ಕರಿತೀವಿ ಅಲಿಫೆಟಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು ಸಿಂಪಲಿ ಡೆಫಿನೇಷನ್ ನೋಡ್ಬೇಕಾದ್ರೆ ಅಲಿಫೆಟಿಕ್ ಕಂಪೌಂಡ್ಸ್ ಅಥವಾ ಓಪನ್ ಚೈನ್ ಕಂಪೌಂಡ್ಸ್ ಅಂದ್ರೆ ಏನಂತಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ದೇ ಆರ್ ಲಿಂಕ್ಡ್ ಟುಗೆದರ್ ಟು ಫಾರ್ಮ್ ಅ ಸ್ಟ್ರೇಟ್ ಚೈನ್. ಸೊ ಸ್ಟ್ರೇಟ್ ಆಗಿ ಕಾರ್ಬನ್ ಅಟಮ್ಸ್ ಲಿಂಕ್ ಆಗಿರ್ತಾವ, ಅದಕ್ಕೆ ಹೈಡ್ರೋಜನ್ ಅಟಮ್ಸ್ ಲಿಂಕ್ ಆಗಿರ್ತದ. ಸೊ ದ ಲಿಂಕೇಜ್ ಆರ್ ದ ಅಟ್ಯಾಚ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರೇಟ್ ಚೈನ್. ಅದಕ್ಕೆ ಏನ್ ಕರಿತೀವಿ ಅಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂತೀವಿ ಅಥವಾ ಅಲಿಫೆಟಿಕ್ ಹೈಡ್ರೋಕಾರ್ಬನ್ ಅಂತೀವಿ ಅಥವಾ ಓಪನ್ ಚೈನ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಅಲಿಫೆಟಿಕ್ ಅಥವಾ ಓಪನ್ ಚೈನ್ ಕಂಪೌಂಡ್ಸ್ ಆರ್ ದ ಕಂಪೌಂಡ್ಸ್ ಇನ್ ವಿಚ್ carbon and hydrogen atoms are attached in a form of a straight chain. Sometimes the chains are also in branched chains ಇದು ಚೈನ್ ಆಗಬೇಕಾಯ್ತು ಆರ್ ಇನ್ ದ ಫಾರ್ಮ್ ಆಫ್ ಎ ನಾನ್ ಅರೋಮೆಟಿಕ್ ಸ್ಟ್ರಕ್ಚರ್. ನಾನ್ ಅರೋಮೆಟಿಕ್ ಅಂದ್ರೆ ಏನಿಲ್ಲಿ ನಾನ್ ಅರೋಮೆಟಿಕ್ ಅಂತಂದ್ರೆ ಬೆನ್ಸಿನ್ ರಿಂಗ್ ಇರ್ಲಾರ್ದಂಥದ್ದು. ಜಾಯಿನ್ ಆಗಿರ್ತಾವ ಕಾರ್ಬನ್ ಮತ್ತೆ ಹೈಡ್ರೋಜನ್ ಅಟಮ್ಸ್ ಜಾಯಿನ್ ಆಗಿರ್ತಾವ ಬಟ್ ಅರೋಮೆಟಿಕ್ ಸ್ಟ್ರಕ್ಚರ್ ಬೆನ್ಸಿನ್ ರಿಂಗ್ ಇರಂಗಿಲ್ಲ. ಸೊ ಆ ಟೈಪು ಈ ಅಲಿಫೆಟಿಕ್ ಕಂಪೌಂಡ್ಸ್ ಪ್ರೆಸೆಂಟ್ ಇರ್ತಾವ. ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸಾಂಪಲ್ಸ್ ಅವ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. ಸೊ ಅಲಿಫೆಟಿಕ್ ಕಂಪೌಂಡ್ಸ್ ಒಳಗೆ ಏನಾಗ್ತದ ಕಾರ್ಬನ್ ಮತ್ತೆ ಹೈಡ್ರೋಜನ್ ಅಟಮ್ಸ್ ಹೆಂಗ್ ಜಾಯಿನ್ ಆಗಿರ್ತಾವ ದೇ ಆರ್ ಜಾಯಿನ್ಡ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರೇಟ್ ಚೈನ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕಾರ್ಬನ್ ಅವ ಇಟ್ ಇಸ್ ಬ್ಯಾನ್ಸ್ಡ್ ವಿತ್ ಹೈಡ್ರೋಜನ್. ಸೊ ಇವೆಲ್ಲ ಸ್ಟ್ರೇಟ್ ಚೈನ್ ಒಳಗೆ ಅರೇಂಜ್ಮೆಂಟ್ಸ್ ಅವ. ಸೊ ಈ ಟೈಪ್ ಆಫ್ ಕಂಪೌಂಡ್ಸ್ ಏನ್ ಕರಿತೀವಿ ಅಲಿಫೆಟಿಕ್ ಕಂಪೌಂಡ್ಸ್ ಅಂತೀವಿ ಅಥವಾ ಓಪನ್ ಚೈನ್ ಕಂಪೌಂಡ್ಸ್ ಅಂತ ಕರಿತೀವಿ. ಕೆಲವೊಂದ್ರೊಳಗ ಕಾರ್ಬನ್ ಲಿಂಕ್ ರಿಂಗ್ ಸ್ಟ್ರಕ್ಚರ್ ಬಂದಿರ್ತಾವ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಅದನ್ನು ನೋಡೋಮಂತ. ಬಟ್ ಅಲಿಫೆಟಿಕ್ ಕಂಪೌಂಡ್ಸ್ ಒಳಗ ಕಾರ್ಬನ್ ಅಟಮ್ಸ್ ಲಿಂಕ್ ಆಗಿ ಅದಕ್ಕೆ ಹೈಡ್ರೋಜನ್ ಅಟಮ್ಸ್ ಲಿಂಕ್ ಆಗಿ ಹೆಂಗ್ ಅರೇಂಜ್ಮೆಂಟ್ ಹೆಂಗಿರ್ತದ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರೇಟ್ ಚೈನ್, ರೈಟ್? ಸೊ ದೀಸ್ ಕಂಪೌಂಡ್ಸ್ ಆರ್ ಕಾಲ್ಡ್ as what aliphatic compounds. So most of the alkanes are examples for aliphatic compounds. So alkanes ಗೆ ಯಾವ ಎಕ್ಸಾಂಪಲ್ ಇಲ್ಲಿರುವಂತ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಸೊ ಎಲ್ಲವೂ ಏನವ their arrangement is in the form of a straight chain.
ಈಗ ಅಲಿಫೆಟಿಕ್ ಕಂಪೌಂಡ್ಸ್ ನ ಫರ್ದರ್ ಇಟ್ ಇಸ್ ಕ್ಲಾಸಿಫೈಡ್ ನೀವು ನೋಡ್ರಿ. ಸೊ ಮೊದಲನೇ ಕ್ಲಾಸಿಫಿಕೇಶನ್ ನೋಡ್ರಿ ವಿದ್ಯಾರ್ಥಿಗಳೇ, ಏನಂತಂದ್ರೆ ಇಲ್ಲಿ ಅಲಿಫೆಟಿಕ್ ಕಂಪೌಂಡ್ಸ್ ನ ಫರ್ದರ್ ಇಟ್ ಇಸ್ ಕ್ಲಾಸಿಫೈಡ್ ಇಂಟು ಅಲ್ಕೇನ್ಸ್, ಅಲ್ಕೀನ್ಸ್ ಮತ್ತೆ ಅಲ್ಕೈನ್ಸ್, ರೈಟ್. ಸೊ ಅಲಿಫೆಟಿಕ್ ಕಂಪೌಂಡ್ಸ್ ಅಂದ್ರೆ ದೇ ಆರ್ carbon and hydrogen atoms are linked together to form a straight chain compounds. These aliphatic compounds are linked, further classified as alkanes, alkenes and alkynes. ಸೊ ಅಲ್ಕೇನ್ಸ್ ಗೆ ಕಾಮನ್ ಆಗಿ ಏನಂತ ಕರಿತೀವಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಅಲ್ಕೀನ್ಸ್ ಗೆ ಕಾಮನ್ ಆಗಿ ಏನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕರಿತೀವಿ. ಅಲ್ಕೈನ್ಸ್ ಗೂ ಕೂಡ ವಿ ಕಾಲ್ ಇಟ್ ಆಸ್ unsaturated hydrocarbon. So aliphatic compounds are mainly classified into alkanes, alkenes and alkynes. ನೋಡ್ರಿ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಆಗಬೇಡ್ರಿ. ಇದು ANE, ಇದು ENE, ಇದು YNE, ರೈಟ್. ಸೊ ದೇರ್ ಇಸ್ ಅ ಡಿಫರೆನ್ಸ್. ಮೊದಲನೇ ನೋಡೋಮಂತ ಅಲ್ಕೇನ್ಸ್. ಅಲ್ಕೇನ್ಸ್ ಆರ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನಂತಂದ್ರೆ ಅಲ್ಕೇನ್ಸ್ ಅಂದ್ರೆ ಏನು, a hydrocarbon is said to be saturated ಅಥವಾ it is said to be an alkane if it contains only carbon carbon single bond. ನೋಡ್ರಿ ವಿದ್ಯಾರ್ಥಿಗಳೇ, ಇದಂತೂ ನಿಮ್ಗೆ ಬೇಸಿಕ್ ಗೊತ್ತಿರ್ತದ. ಸೊ alkanes are nothing but the hydrocarbon in which carbon carbon atoms are joined together in the form of a single covalent bond. ಸೊ ಈ ಎಕ್ಸಾಂಪಲ್ಸ್ ಗೆ ಏನ್ ಕರಿತೀವಿ, ಅಲ್ಕೇನ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ಮೀಥೇನ್, ಇಲ್ಲಿ ಕಾರ್ಬನ್ ಹೆಂಗದ ಸಿಂಗಲ್ ಬಾಂಡ್ ಒಳಗದ. ಸೊ ಇಲ್ಲೂ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅದ, ಇಲ್ಲೂ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅವ. ಸೊ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲಿಂಕ್ ಆಗಿತ್ತಂದ್ರೆ then those compounds we commonly call it as what, alkanes, are they are called as saturated hydrocarbons. So definition ನೋಡ್ಬೇಕಾದ್ರೆ alkanes are the hydrocarbons in which carbon carbon atoms are joined together by a single covalent bond. ನೋಡ್ರಿ ವಿದ್ಯಾರ್ಥಿಗಳು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗೆ ಯೂಶಲಿ ಕಾರ್ಬನ್ ಕಂಪೌಂಡ್ಸ್ ಇರ್ತಾವ. ಕಾರ್ಬನ್ ಕಂಪೌಂಡ್ಸ್ ಒಳಗ ಕಾರ್ಬನ್ ಕಾರ್ಬನ್ ನಡುವೆ ಯಾವತ್ತು ಯಾವ ಟೈಪ್ ಆಫ್ ಬಾಂಡ್ ಇರ್ತದ, ಕೋವೆಲೆಂಟ್ ಬಾಂಡ್ ಇರುತ್ತ. ಇದನ್ನ ನೀವು ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಒಳಗೆ ಓದಿರಿ ಬ್ರಿಡ್ಜ್ ಕೋರ್ಸ್ ಒಳಗ. ಸೊ ಇಲ್ಲಿ ಎದಕ್ಕಾಗತ್ತಂದ್ರೆ ಬಿಕಾಸ್ ದೇ ಶೇರ್ ದ electrons to form a bond. ಆ ಬಾಂಡ್ ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ಮ್ ಆಗುವಂತ ಬಾಂಡ್ ಏನ್ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಅಲ್ಕೇನ್ಸ್ ಡೆಫಿನೇಷನ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಅಲ್ಕೇನ್ಸ್ ಅಂದ್ರೆ ಏನು, ದೀಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ಇನ್ ವಿಚ್ ಕಾರ್ಬನ್ ಕಾರ್ಬನ್ ಐಟಮ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಅ ಸಿಂಗಲ್ ಕೋವೆಲೆಂಟ್ ಬಾಂಡ್. ಸೊ ಎಕ್ಸಾಂಪಲ್ ಯಾವುದು, ಮೀಥೇನ್, ಈಥೇನ್, ಪ್ರೋಪೇನ್ ಎಕ್ಸೆಟ್ರಾ. ಈಗ ನೆಕ್ಸ್ಟ್ ಅಲ್ಕೀನ್ಸ್. ಸೊ ಅಲ್ಕೀನ್ಸ್ ಈಸ್ ಅ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಏನಿದು ಅಲ್ಕೀನ್ಸ್ ಅಂತಂದ್ರೆ, these are the hydrocarbons where the carbon carbon atoms are joined by a double bond. ನೋಡ್ರಿ ವಿದ್ಯಾರ್ಥಿಗಳೇ, ಅಲ್ಲಿ ಅಲ್ಕೇನ್ ಒಳಗೆ ಏನಾಯ್ತು, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇತ್ತು. ಬಟ್ ಇಲ್ಲಿ ಅಲ್ಕೀನ್ ಒಳಗ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರ್ತಾವ. ಸೊ ಅಂತ ಹೈಡ್ರೋಕಾರ್ಬನ್ ಅಥವಾ ಅಂತ ಕಂಪೌಂಡ್ಸ್ ಏನೇನ್ ಕರಿತೀವಿ, ಅಲ್ಕೀನ್ಸ್ ಅಂತ ಕರಿತೀವಿ ಅಥವಾ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಯಾವ್ದಂತಂದ್ರೆ ಇಲ್ಲಿ C2H4. C2H4 ಅಂದ್ರೆ ಈಥೀನ್. C3H6, so propene. So ಇಲ್ಲಿ butene, pentene. So ಇಲ್ಲಿ these are the example where you can see carbon carbon ನಡುವೆ ಡಬಲ್ ಬಾಂಡ್ ಪ್ರೆಸೆಂಟ್ ಅದ. ಇಲ್ಲಿ ಸಿಂಗಲ್ ಬಾಂಡ್ ಅಂದ ತಕ್ಷಣ ಅಲ್ಕೀನ್ ಅಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಟ್ ಇಸ್ ಸೇಡ್ ಟು ಬಿ ಅನ್ ಅಲ್ಕೀನ್. ಸೊ ಇಫ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಎ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ದೆನ್ ವಿ ಕಾಲ್ ಇಟ್ ಆಸ್ ಅಲ್ಕೀನ್. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಏನಂತಂದ್ರೆ ಇಲ್ಲಿ ಡೈರೆಕ್ಟ್ ಎಕ್ಸಾಂಪಲ್ ಈಥೀನ್ ತಗೊಂಡಿದ್ದಾರೆ, ಯಾಕೆ ಮೀಥೀನ್ ಪಾಸಿಬಲ್ ಆಗಂಗಿಲ್ಲ? Why do we don't get the example as methane? Is it possible to give the example of methane for alkenes or not? ಇದನ್ನ ಅಸೈನ್ಮೆಂಟ್ ತಗೊಂಡು ನನಗೆ ಆನ್ಸರ್ ಮಾಡಿ, ರೈಟ್. ಸೊ alkenes are the compounds where carbon carbon atoms are joined together by a double bond, right? So example includes ethene, propene, butene and pentene. Then the third classification of aliphatic compounds ಯಾವುದಂತಂದ್ರೆ alkynes. ಇದು ಕೂಡ unsaturated hydrocarbon. ನೋಡ್ರಿ ವಿದ್ಯಾರ್ಥಿಗಳೇ, alkanes ಅಂತಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅಲ್ಕೀನ್ ಅಂಡ್ ಅಲ್ಕೈನ್ ಬೋತ್ ಆರ್ ಸೇಡ್ ಟು ಬಿ ಅನ್ಸ್ಯಾಚುರೇಟೆಡ್. ಹಾಗಿದ್ರೆ ಅಲ್ಕೀನ್ ಮತ್ತೆ ಅಲ್ಕೈನ್ ಇರುವಂತ ವ್ಯತ್ಯಾಸ ಏನು? ಅಲ್ಕೀನ್ ಒಳಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಬಟ್ ಇಲ್ಲಿ ಅಲ್ಕೈನ್ ಒಳಗ ದೀಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ವೇರ್ ಕಾರ್ಬನ್ ಕಾರ್ಬನ್ ಅಟಮ್ಸ್ ಆರ್ ಜಾಯಿಂಡ್ ಬೈ ಅ ಟ್ರಿಪಲ್ ಬಾಂಡ್. ನೋಡ್ರಿ ವಿದ್ಯಾರ್ಥಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಎಷ್ಟು ಬಾಂಡ್ ಇರ್ತಾವ, ಟ್ರಿಪಲ್ ಬಾಂಡ್ ಇರ್ತಾವ. ದೆನ್ ದೋಸ್ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಅಲ್ಕೈನ್ಸ್, ರೈಟ್. ಸೊ ಎಕ್ಸಾಂಪಲ್ ಇನ್ಕ್ಲೂಡ್ಸ್ ಈಥೈನ್. ಇಲ್ಲಿ ನೋಡ್ರಿ, ಈಥೈನ್ ಒಳಗ C2H2 ಅದ, ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಅದ. ಇಲ್ಲಿ ಪ್ರೋಪೈನ್, ಬ್ಯೂಟೈನ್. ಸೊ ಇವೆಲ್ಲ ಮೂರು ಎಕ್ಸಾಂಪಲ್ ಒಳಗ ಯು ಕ್ಯಾನ್ ಸಿ ದ ಕಾರ್ಬನ್ ಕಾರ್ಬನ್ ಅಟಮ್ಸ್ ಆರ್ ಜಾಯಿಂಡ್ ಟುಗೆದರ್ ಬೈ ಅ ಟ್ರಿಪಲ್ ಬಾಂಡ್, ರೈಟ್. ಸೊ aliphatic compounds is further classified into alkenes, alkynes, alkanes, alkenes and alkynes, right. ಈಗ ಸೆಕೆಂಡ್ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್, ದಟ್ ಈಸ್ ಸೈಕ್ಲಿಕ್ ಅಥವಾ ಕಾರ್ಬೋಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನಂತ ನೋಡೋಣ. A cyclic hydrocarbon is a hydrocarbon in which carbon chains join to itself in a form of a ring. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಇಲ್ಲಿ
ಸೈಕ್ಲಿಕ್ ಸೈಕ್ಲಿಕ್ ಅಂತಂದ್ರೆ ಇಲ್ಲಿ ಹೆಸರುಗಳಿಗೆ ಹೇಳ್ಬೇಕಾದ್ರೆ ಇಲ್ಲಿ ಕಾರ್ಬನ್ ಕಾರ್ಬನ್ ಅಟಮ್ಸ್ ಏನ್ ಮಾಡ್ತಾವ, ಅವು ತಮ್ಮಸ್ತಾವೇ ಇಟ್ ಫಾರ್ಮ್ಸ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್ ಬೈ ಜಾಯ್ನಿಂಗ್ ದೆಮ್ಸೆಲ್ಫ್, ಅದಷ್ಟು ಅವೇ ಲಿಂಕ್ ಆಗಿ ಆ ರಿಂಗ್ ಲೈಕ್ ಸ್ಟ್ರಕ್ಚರ್ ಬರ್ತಾವ. ಸೊ ಅಂತ ಕಂಪೌಂಡ್ಸ್ ಏನ್ ಕರಿತೀವಿ, ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ ಸೈಕ್ಲೋ ಅಲ್ಕೇನ್ ಇಸ್ ಎ ಸೈಕ್ಲಿಕ್ ಹೈಡ್ರೋಕಾರ್ಬನ್. ಇದೊಂದು ಎಕ್ಸಾಂಪಲ್. ಸೈಕ್ಲೋ ಅಲ್ಕೇನ್ ಅಂದ್ರೆ ಅಲ್ಕೇನ್ಸ್ ಅಂದ್ರೆ ಮೀಥೇನ್, ಈಥೇನ್, ಪ್ರೋಪೇನ್. ಸೊ ಇಲ್ಲಿ ಸೈಕ್ಲೋ ಈಥೇನ್, ಸೈಕ್ಲೋ ಪ್ರೋಪೇನ್, ಸೈಕ್ಲೋ ಬ್ಯೂಟೇನ್, ಸೊ ಇವೆಲ್ಲ ಎಕ್ಸಾಂಪಲ್ಸ್ ಬರ್ತದ, ರೈಟ್. ಸೊ ಸೈಕ್ಲೋ ಮೀಥೇನ್ ಅಂಡ್ ಈಥೇನ್ ಪಾಸಿಬಲ್ ಆಗಂಗಿಲ್ಲ, ಸೈಕ್ಲೋ ಪ್ರೋಪೇನ್ ಇಂದ ತೊಗೊಂತೀವಿ. ಬಿಕಾಸ್ ಜಾಯಿನ್ ಆಗ್ಲಕ್ಕ 3 ಕಾರ್ಬನ್ಸ್ ಅನ್ನ ಬೇಕು ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಕ್ಕ. ಮೀಥೇನ್ ಒಳಗೆ ಒಂದೇ ಕಾರ್ಬನ್ ಅದ, ಈಥೇನ್ ಒಳಗೆ 2 ಕಾರ್ಬನ್ ಅವ. ಸೊ ದೇ ಡು ನಾಟ್ ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ಡೈರೆಕ್ಟ್ಲಿ ಎಕ್ಸಾಂಪಲ್ ಫ್ರಮ್ cyclopropane, butane, pentane ತಗೋಬಹುದು ಇಲ್ಲಿ, ರೈಟ್. cycloalkanes is a cyclic hydrocarbon in which all of the carbon carbon atoms are single bonds, ಹೌದಾ. ಸೊ ಲೈಕ್ ಅದರ್ ಅಲ್ಕೇನ್ಸ್, cycloalkanes are saturated hydrocarbons. ಇವು ಕೂಡ ಸ್ಯಾಚುರೇಟೆಡ್ ಅಂದ್ರೆ ಏನು, ದೇ ಆರ್ ಕಾರ್ಬನ್ ಕಾರ್ಬನ್ atoms are joined together by a single bond. ಸೊ ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಸೈಕ್ಲೋಪ್ರೋಪೇನ್ ಇಂದ ಶುರು ಮಾಡಿವಿ, ಸೈಕ್ಲೋಬ್ಯೂಟೇನು, ಸೈಕ್ಲೋಪೆಂಟೇನು, ಸೈಕ್ಲೋಹೆಕ್ಸೇನ್. ಈಗ ಬರೀ ಪ್ರೋಪೇನ್ ಆಗಿತ್ತೆ ಅಂದ್ರೆ ಏನಾಗಿತ್ತು ಎಕ್ಸಾಂಪಲ್, 3 ಕಾರ್ಬನ್ ಇರ್ತದೋ ಅದಕ್ಕೆ ಹೈಡ್ರೋಜನ್ ಲಿಂಕ್ ಆಗಿ ಅದು ಸ್ಟ್ರೇಟ್ ಚೇನ್ ಆಗಿ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿತ್ತು. ಬಟ್ ಇಲ್ಲಿ ಯಾವ ಕ್ಲಾಸಿಫಿಕೇಶನ್, ಸೈಕ್ಲಿಕ್ ಕಂಪೌಂಡ್ಸ್ ಒಳಗೆ ಏನಾಗ್ತದ, ಇವೇ 3 ಕಾರ್ಬನ್ ನೋಡ್ರಿ ಇಲ್ಲಿ ವಿದ್ಯಾರ್ಥಿ, ಇಲ್ಲೊಂದು ಕಾರ್ಬನ್ ಅದ, ಇಲ್ಲೊಂದು ಕಾರ್ಬನ್ ಅದ, ಇಲ್ಲೊಂದು ಕಾರ್ಬನ್ ಅವ. ದೇ ಆರ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗ್ತಾವ. ಸೊ ಅಂತ ಕಂಪೌಂಡ್ಸ್ ಏನ್ ಕರಿತೀವಿ, ಸೈಕ್ಲಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದು ಸ್ಟ್ರಕ್ಚರಲ್ ಫಾರ್ಮುಲಾ, ಇದು ಬಾಂಡ್ ಲೈನ್ ಸ್ಟ್ರಕ್ಚರ್. ಇದ್ರ ಬಗ್ಗೆ ನಾವು ಆಮೇಲೆ ಸ್ಟಡಿ ಮಾಡೋಣ. ಇಲ್ಲಿ ಈಚ್ ಪಾಯಿಂಟ್ ರಿಪ್ರೆಸೆಂಟ್ಸ್ ಕಾರ್ಬನ್ ಅಂತ ಅರ್ಥ, ರೈಟ್. ಸೊ ಅದಕ್ಕೆ ಇಲ್ಲಿ ರಿಪ್ರೆಸೆಂಟ್ ಮಾಡಿಲ್ಲ, ಇದಕ್ಕೆ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಹಾಗೆ ಸೈಕ್ಲೋಬ್ಯೂಟೇನ್, ಬ್ಯೂಟ್ ಅಂದ್ರೆ 4 ಇರ್ತಾವ, C4H8, ರೈಟ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ಬನ್ ಕಾರ್ಬನ್ ಐಟಮ್ಸ್ 4 ಕಾರ್ಬನ್ ಐಟಮ್ಸ್ ಜಾಯಿನ್ ಆಗಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗ್ಯದ. ಇಲ್ಲಿ ಸೈಕ್ಲೋಪೆಂಟೇನ್ ಒಳಗು ಇಟ್ ಫಾರ್ಮ್ಸ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್, ಸೈಕ್ಲೋಹೆಕ್ಸೇನ್ ಒಳಗು ರಿಂಗ್ ಲೈಕ್ ಸ್ಟ್ರಕ್ಚರ್. ಆದ್ರೆ ವಿದ್ಯಾರ್ಥಿಗಳೇ ಒಂದು ಸ್ವಲ್ಪ ಗಮನ ಕೊಡ್ರಿ, ಇಲ್ಲಿ ಏನಂತಂದ್ರೆ ಸೈಕ್ಲೋಹೆಕ್ಸೇನಿಗೂ ಮತ್ತೆ ಬೆನ್ಝೀನಿಗೂ ವ್ಯತ್ಯಾಸ ಅದ. ಏನಂತಂದ್ರೆ ಸೈಕ್ಲೋಹೆಕ್ಸೇನ್ ಫಾರ್ಮುಲಾ ಏನು, C6H12, ಬೆನ್ಝೀನ್ದು C6H6. ಸೈಕ್ಲೋಹೆಕ್ಸೇನ್ ಒಳಗ ದ ಕಾರ್ಬನ್ ಕಾರ್ಬನ್ ಐಟಮ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಸಿಂಗಲ್ ಕೋವೆಲೆಂಟ್ ಬಾಂಡ್. ಬಟ್ ಬೆನ್ಝೀನ್ ಒಳಗ 3 ಆಲ್ಟರ್ನೇಟ್ ಡಬಲ್ ಬಾಂಡ್ಸ್ ಇರುತ್ತೆ. ಸೊ ಇದು ಒಂದು ಸ್ವಲ್ಪ ವ್ಯತ್ಯಾಸ ನೆನ್ಪಿಟ್ಕೊಳ್ಳಿ. ಸೊ ಸೈಕ್ಲಿಕ್ ಕಂಪೌಂಡ್ಸ್ ಒಳಗೆ ಏನಾಗ್ತಾವ ಅಂದ್ರೆ ಕಾರ್ಬನ್ ಕಾರ್ಬನ್ ಐಟಮ್ಸ್ ಜಾಯಿನ್ ಆಗಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗ್ತಾವ. ಆ ಕಂಪೌಂಡ್ಸ್ ಏನ್ ಕರಿತೀವಿ, ಸೈಕ್ಲಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಈಗ ಸೈಕ್ಲಿಕ್ ಕಂಪೌಂಡ್ಸ್ ಒಳಗೆ 2 ಟೈಪು. ಮೊದಲನೇದು ಅಲಿಸೈಕ್ಲಿಕ್. ಸೊ ಅಲಿಸೈಕ್ಲಿಕ್ ಒಳಗೆ ಆಲ್ರೆಡಿ ಹೇಳ್ದಂಗೆ ದೀಸ್ ಆರ್ ನಾನ್ ಬೆನ್ಸಿನಾಯ್ಡ್ ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ನಾನ್ ಬೆನ್ಸಿನ್ ಅಂತಂದ್ರೆ ಇವು ಸ್ಟ್ರಕ್ಚರ್ ಕಾರ್ಬನ್ ಕಾರ್ಬನ್ ಐಟಮ್ಸ್ ಜಾಯಿನ್ ಆಗಿರ್ತಾವ, ಬಟ್ ರಿಂಗ್ ಫಾರ್ಮ್ ಆಗಿರ್ತದ, ಬಟ್ ದೀಸ್ ಆರ್ ನಾಟ್ ಹ್ಯಾವಿಂಗ್ ದ ಶೇಪ್ ಆಫ್ ಬೆನ್ಝೀನ್. ಬೆನ್ಝೀನ್ ಹಂಗೆ ಸ್ಟ್ರಕ್ಚರ್ ಇರಂಗಿಲ್ಲ. ಸೊ ಬಟ್ ಕಾರ್ಬನ್ ಕಾರ್ಬನ್ ಐಟಮ್ಸ್ ಏನಾಗಿರ್ತಾವ, ದೇ ಆರ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ಎಕ್ಸಾಂಪಲ್ ಆಲ್ರೆಡಿ ಹೇಳ್ದಂಗ ಸೈಕ್ಲೋಪ್ರೋಪೇನ್, ಸೈಕ್ಲೋಪ್ರೋಪೀನ್, ರೈಟ್. ಸೊ ಸೈಕ್ಲೋಪ್ರೋಪೈನ್. ಸೊ ಇಲ್ಲಿ ಏನಾಗ್ತದೆ ನೋಡ್ರಿ, ಟ್ರಿಪಲ್ ಬಾಂಡ್ ಅದ, ಡಬಲ್ ಬಾಂಡ್ ಅದ, ಮತ್ತೆ ಸಿಂಗಲ್ ಬಾಂಡ್ ಅದ. ನೋಡ್ರಿ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಅಲಿಸೈಕ್ಲಿಕ್ ಕಂಪೌಂಡ್ಸಿಗೂ ಮತ್ತೆ ಅರೋಮೆಟಿಕ್ ಕಂಪೌಂಡ್ಸಿಗೂ ಇರುವಂತ ವ್ಯತ್ಯಾಸ ಏನಂತಂದ್ರೆ, ಅಲಿಸೈಕ್ಲಿಕ್ ಕಂಪೌಂಡ್ಸ್ ಮತ್ತೆ ಅರೋಮೆಟಿಕ್ ಕಂಪೌಂಡ್ಸ್ ಎರಡು ಎಕ್ಸಾಂಪಲ್ ಫಾರ್ ಸೈಕ್ಲಿಕ್ ಕಂಪೌಂಡ್ಸ್. 2 ಕಾರ್ಬನ್ ಕಾರ್ಬನ್ ಐಟಮ್ಸ್ ಒಳಗ ಜಾಯಿನ್ ಆಗಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಬರ್ತಾವ. ಬಟ್ ಅಲಿಸೈಕ್ಲಿಕ್ ಒಳಗೆ ಏನಾಗ್ತಾವ, ಕಾರ್ಬನ್ ಕಾರ್ಬನ್ ಐಟಮ್ಸ್ ಜಾಯಿನ್ ಆಗ್ಬೇಕಾದ್ರೆ ಬೆನ್ಝೀನ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಂಗಿಲ್ಲ, ರೈಟ್. ಸೊ ಅದಕ್ಕೆ ಏನ್ ಕರಿತೀವಿ, ದೀಸ್ ಆರ್ ಕಾಲ್ಡ್ ಆಸ್ ನಾನ್ ಬೆನ್ಸಿನಾಯ್ಡ್ ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ನಾನ್ ಬೆನ್ಸಿನಾಯ್ಡ್ ಅಂತಂದ್ರೆ ಬೆನ್ಸಿನ್ ಹಂಗೆ ಸ್ಟ್ರಕ್ಚರ್ ಇರಂಗಿಲ್ಲ, ರೈಟ್. ಸೊ ಅದಕ್ಕೆ ಏನ್ ಕರಿತೀವಿ, ದೀಸ್ ಆರ್ ಅಲಿಸೈಕ್ಲಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಕಂಪೌಂಡ್ಸ್ ಇನ್ ವಿಚ್ ಕಾರ್ಬನ್ ಕಾರ್ಬನ್ ಐಟಮ್ಸ್ ಆರ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್, ರೈಟ್. ಸೊ ಇದಕ್ಕೆ ಎಕ್ಸಾಂಪಲ್ಸ್, ಇಲ್ಲಿ ಎಕ್ಸಾಂಪಲ್ಸ್ ಅವ. ಇಲ್ಲಿ ಪ್ರೋಪೇನ್, ಇದು ಪ್ರೋಪೇನ್, ಕಾಮನ್ ಪ್ರೋಪೇನ್. ಇದು ಸೈಕ್ಲೋಪ್ರೋಪೇನ್, ಸೈಕ್ಲೋಪ್ರೋಪೀನ್, ಸೊ ಸೈಕ್ಲೋಪ್ರೋಪೈನ್. ಸೊ ಹಾಗೆ ಬ್ಯೂಟೇನ್ ಒಳಗ ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೀನ್, ಸೈಕ್ಲೋಹೆಕ್ಸೇನ್, ರೈಟ್. ಸೊ ಇಲ್ಲಿ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಅಲಿಸೈಕ್ಲಿಕ್. ಆದ್ರೆ ಅರೋಮೆಟಿಕ್ ಒಳಗೆ ನೋಡ್ಬೇಕಾದ್ರೆ ದೀಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೇನ್ ಅಟ್ ಲೀಸ್ಟ್ 1 ಬೆನ್ಝೀನ್ ರಿಂಗ್ ಇರಬೇಕು. ಸೊ ಅಂತ ಕಂಪೌಂಡ್ಸ್ಗೆ ಏನ್ ಕರಿತೀವಿ, ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಅಲಿಸೈಕ್ಲಿಕ್ ಅರೋಮೆಟಿಕ್ ಕನ್ಫ್ಯೂಸ್ ಆಗಬೇಡ್ರಿ. ಅಲಿಸೈಕ್ಲಿಕ್ ಕಂಪೌಂಡ್ಸ್ ಒಳಗ ಕಾರ್ಬನ್ ಕಾರ್ಬನ್ ಐಟಮ್ಸ್ ಆರ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್, ಬಟ್ ದೇ ಆರ್ ನಾಟ್ ಸಿಮಿಲರ್ ಟು ಬೆನ್ಝೀನ್. ಅದಕ್ಕೆ ಏನ್ ಕರಿತೀವಿ, ದೀಸ್ ಆರ್ ನಾನ್ ಬೆನ್ಸಿನಾಯ್ಡ್ ಕಂಪೌಂಡ್ಸ್ ಅಂತ ಕರಿತೀವಿ. ವೆರಸ್ ಅರೋಮೆಟಿಕ್ ಕಂಪೌಂಡ್ಸ್ ಒಳಗ ದೀಸ್ ಆರ್ ಬೆನ್ಸಿನಾಯ್ಡ್ ಕಂಪೌಂಡ್ಸ್. ಯಾಕಂದ್ರೆ ದೇ ಆರ್ ಕಾರ್ಬನ್ ಕಾರ್ಬನ್ ಐಟಮ್ಸ್ ಜಾಯಿನ್ ಆಗಿ ಏನಾಗ್ತದ, ಇಟ್ ಫಾರ್ಮ್ಸ್ ಅಟ್ ಲೀಸ್ಟ್ 1 ಬೆನ್ಸಿನ್ ರಿಂಗ್ ಇರಬೇಕು. ಅಂತ ಕಂಪೌಂಡ್ಸ್ಗೆ ಏನ್ ಕರಿತೀವಿ, ಅರೋಮೆಟಿಕ್. ಸೊ ಹಾಗಿದ್ರೆ ಅರೋಮಾ ಅಂದ್ರೆ ಏನ್ ವಿದ್ಯಾರ್ಥಿಗಳೇ, ಸ್ಮೆಲ್, ಗುಡ್ ಸ್ಮೆಲ್ ಅಂತ ಅರ್ಥ. ಸೊ ಮೋಸ್ಟ್ ಆಫ್ ದ ಅರೋಮೆಟಿಕ್ ಕಂಪೌಂಡ್ಸ್ ಆರ್ ಹ್ಯಾವಿಂಗ್
good smells. And these aromatic hydrocarbons are also referred to as what? ಅರೀನ್ಸ್ ಅಂತ ಕರಿತೀವಿ. ಕಾಮನ್ ಆಗಿ ಏನಂತ ಕರಿತೀವಿ? ಅರೀನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡ್ಬೋದು, ಇದು ಒಂದು ಬೆಂಜಿನ್ ರಿಂಗ್ ಅದ, ಇದಕ್ಕೂ ಬೆಂಜಿನ್ ರಿಂಗ್ ಅದ. ಸೊ ಈ ನಾಲ್ಕು ಎಕ್ಸಾಂಪಲ್ ಒಳಗೆ ನೀವು ನೋಡ್ಬೋದು, ಇದ್ರೊಳಗೆ ಇರುವಂತದ್ದು ಬೆಂಜಿನ್ ರಿಂಗ್ ಒಂದು ಕಂಪಸ್ ಇರ್ತಾವ. ಆ ಬೆಂಜಿನ್ ರಿಂಗ್ ಜೊತೆನೆ ಇರುವಂತ ಕಂಪೌಂಡ್ಸ್ ಏನ್ ಕರಿತೀವಿ? ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇನ್ಕ್ಲೂಡ್ಸ್ C6H5CH3, that is called as a toluene. ಸೊ C6H5CH3 ಇರಬೇಕು. ಟೋಟಲ್ ಕೌಂಟ್ ಮಾಡಿದ್ರೆ C7H8 ಆಗುತ್ತೆ. ಇದು ಆರ್ಥೋಸೈಲಿನು, ಇದು ಮೆಟಾಸೈಲಿನು, ಇದು ಪ್ಯಾರಾಸೈಲಿನ್. ನೋಡ್ರಿ ವಿದ್ಯಾರ್ಥಿಗಳೇ, ಇದು ಆರ್ಥೋ ಪೊಸಿಷನು, ಇದು ಮೆಟಾ ಪೊಸಿಷನು, ಇದು ಪ್ಯಾರಾ ಪೊಸಿಷನ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡೋಣ ಚಾಪ್ಟರ್ ಮುಂದೆ ಹೋದಂಗೆಲ್ಲ. ಬಟ್ ಸದ್ಯಕ್ಕೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ದೀಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೈನ್ ಅಟ್ ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. ರೈಟ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಒಳಗ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ರೆಸ್ಪೆಕ್ಟ್ ಟು ಕ್ಲಾಸಿಫಿಕೇಶನ್ ಆಫ್ ದ ಹೈಡ್ರೋಕಾರ್ಬನ್ಸ್. Mainly it is classified into open chain compounds and closed chain compounds. Open chain compounds are further classified into alkanes, alkenes, alkynes. Alkanes andre the hydrocarbons which contain at least one carbon carbon single bond. Alkenes andre which contain carbon carbon double bond. And alkynes andre these are the hydrocarbons which contain carbon carbon triple bond. So examples kuda ನೆನಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಹಾಗೆ closed chain compounds are classified into the alicyclic as well as aromatic. Alicyclic olaga the carbon carbon atoms are joined together to form a ring like structure, whereas aromatic olaga these are the hydrocarbons which contain at least one benzene ring. So ಹಾಗಿದ್ರೆ ವಿದ್ಯಾರ್ಥಿಗಳೇ, ಸೊ ಇದು ಇಂಟ್ರೊಡಕ್ಷನ್ ಆಗಿತ್ತು. ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಡಿಸ್ಕಸ್ ವಿತ್ ಈಚ್ ಆಫ್ ದ alkenes, alkanes and alkynes, right? ಸೊ ಇದ್ರೊಳಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೆ, why methane or methine examples are not possible in alkenes and alkynes. ಅದೊಂದು ಅಸೈನ್ಮೆಂಟ್ನ ಸಾಲ್ವ್ ಮಾಡಿ ನನಗೆ ಆನ್ಸರ್ ಮಾಡಿ. ಸೊ ಪ್ರತಿ ಸಲ ಹೇಳೋ ಹಾಗೆ ಯೂಟ್ಯೂಬ್ ವ್ಯೂಸ್ನ ನೋಡಿ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾವು ವಿಡಿಯೋಸ್ ಯಾವಾಗ ಹಾಕಿದಾಗ ವಿಲ್ ಗೆಟ್ ದ ಲಿಂಕ್. ಓಕೆ, ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ದ ಟುಡೇಸ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ನೆಕ್ಸ್ಟ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾವ್ ಎ ನೈಸ್ ಡೇ.